ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ನಿನಗೆ ಹಿಂಸೆ ಮಾಡಕ್ ನನ್ಗಿಷ್ಟ ಇಲ್ಲ, ಆದ್ರೆ ನನಗ್ ಬರಕ್ ಆಗ್ತಿಲ್ಲ. ಇಲ್ಲ ಅಂದಿದ್ರೆ ನಾನೇ ತಗೊಂಡು ಹೋಗಿ ಕೊಡ್ತಿದ್ದೆ. ಮೇಡಮ್, ಆದ್ರೂ ನೀನೇನು ಯೋಚನೆ ಮಾಡ್ಬೇಡ ಮೈನಾ, ಇದರಿಂದ ನಿನ್ಗೇನು ಸಮಸ್ಯೆ ಬರೋದಿಲ್ಲ. ದಯವಿಟ್ಟು ಪುಷ್ಪಕಕ್ಕೆ ತಲುಪಿಸ್ತೀಯಾ? ಪಾಪ ಅವನೇನೂ ತಿಂದಿರಲ್ಲ. ಪ್ಲೀಸ್ ಮೈನಾ, ಆಗಲ್ಲ ಅಂತ ಮಾತ್ರ ಹೇಳ್ಬೇಡ. ಅಯ್ಯೋ ಮೇಡಮು, ನೀವು ಇಷ್ಟೊಂದೆಲ್ಲ ಕೇಳ್ಕೋಬೇಕಾ? ಕೊಡಿ, ನಾನು ಕೊಡ್ತೀನಿ. ಮೈನಾ ಮೇಡಮು, 1 ನಿಮಿಷ, ನನಗೆ ಇನ್ನೊಂದು ಸಹಾಯ ಮಾಡ್ತೀಯಾ? ಹೇಳಿ ಮೇಡಮು. ನಾನು ಕೊಟ್ಟ ಮಾತ್ರಕ್ಕೆ ಅವನು ಊಟ ಮಾಡ್ತಾನೋ ಇಲ್ವೋ ಗೊತ್ತಿಲ್ಲ, ಅದಕ್ಕೆ ಅವನ್ನ ಹೇಗಾದ್ರೂ ಮಾಡಿ ಊಟ ಮಾಡೋ ಹಾಗೆ ಮಾಡ್ತೀಯಾ? ಅಂದ್ರೆ ನೀನೇ ಬಡಿಸ್ಕೊಟ್ಟು ಬಲವಂತವಾಗಾದ್ರೂ ಮಾಡಿ ಅವನು ಊಟ ಮಾಡೋ ಹಾಗೆ ಮಾಡು ಪ್ಲೀಸ್ ಮೈನಾ. ತುಂಬಾ ಹಿಂಸೆ ಕೊಡ್ತಿದ್ದೀನಿ ಅನ್ಕೋಬೇಡ, ದಯವಿಟ್ಟು ಇದೊಂದು ಸಹಾಯ ಮಾಡ್ತೀಯಾ? ಸರಿ ಮೇಡಮು, ಬರ್ತೀನಿ. ಹಲೋ, ಹಲೋ ಮಿಸ್ಟರ್ ಧ್ರುವ ಸರ್, ಇಲ್ಲಿ 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 ನನ್ ಕಡೆ. ಯಾರನ್ನ ಹುಡುಕ್ತಾ ಇದ್ದೀರಾ? ಹುಡುಕ್ತಾ ಇದ್ದೀನಾ? ಅದು ನಾನಾ? ಯಾರನ್ನು ಹುಡುಕ್ತಾ ಇಲ್ವೋ? ಸುಳ್ಳು ಹೇಳ್ಬೇಡ ಧ್ರುವ, ಯಾರನ್ನು ಹುಡುಕ್ತಿಲ್ಲ ಅಂದ್ರೆ ನಿನ್ ಕಣ್ಣು ಸುಮ್ನೆ ಅಲ್ಲಿ ಇಲ್ಲಿ ಹೋಗತ್ತಾ? ಅಂದ್ರೆ ಇವತ್ತು ಗಾರ್ಮೆಂಟ್ಸ್ಗೆ ಯಾರ್ಯಾರು ಬಂದಿದ್ದಾರೆ ಅಂತ ನೋಡ್ತಾ ಇದ್ದೆ ಅಷ್ಟೇ. ಓ, ಬರ್ಬೇಕಾದವರೆಲ್ಲ ಬಂದಿದಾರಪ್ಪ. ನೀನ್ ಯಾರನ್ನ ಹುಡುಕ್ತಾ ಇದ್ಯಾ ಅಂತ ಹೇಳು. ಮೈನಾನ್ ಹುಡುಕ್ತಾ ಇದ್ದೀನೋ ಅಷ್ಟೇ. ಬಾಸು ಮೈನನ್ ಹುಡುಕ್ತಾ ಇದ್ದಾರಂತೆ. ಏನ್ ವಿಷಯ ಇಷ್ಟೊಂದು ಖುಷಿಯಾಗಿದ್ಯಲ್ಲ? ಖುಷಿಯಾಗ ನಾನಾ? ಇಲ್ವಲ್ಲ, ಏನು ವಿಷಯ ಇಲ್ಲ ಅಂತದ್ದು. ಹೌದಾ? ಓ, ನೀನೇನೋ ರೋಸ್ ಎಲ್ಲ ಇಟ್ಕೊಂಡಿದ್ಯಾ? ಆಲ್ ದ ಬೆಸ್ಟ್. ಪ್ರಪೋಸ್ ಮಾಡೋದಕ್ಕೆ ರೆಡಿ ಆಗಿದ್ಯಾ? ಒಳ್ಳೇದಾಗ್ಲೋ. ರೋಸ್ ಇಟ್ಕೊಂಡು ನಾನು ಜಯಂತಿ ಯಾವತ್ತೋ ಪ್ರಪೋಸ್ ಮಾಡ್ಬಿಟ್ಟಿದ್ದೀನಿ. ನನ್ನ ಪ್ರೀತಿ ಬಗ್ಗೆ ಅವಳಿಗೂ ಗೊತ್ತು. ಆದ್ರೆ ಇವತ್ತಿ ರೋಸು ನಿನಗೋಸ್ಕರ. ಸರಿ, ಕಂಗ್ರ್ಯಾಚುಲೇಷನ್ಸ್. ಯಾಕೆ? ಏನು ನನ್ಗೇನು ಅರ್ಥ ಆಗ್ತಿಲ್ಲ. ಕಳ್ಳ, ನಮ್ಗೇನು ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನಮ್ಗೆಲ್ಲ ಗೊತ್ತು. ಧ್ರುವ, ನೀನು ಪ್ರೇಮ ಯುದ್ಧ ಗೆದ್ಕೊಂಬಂದಿಯಲ್ಲ, ನಮಗ್ ಚೆನ್ನಾಗ್ ಗೊತ್ತು. ಅಯ್ಯೋ, ನನಗ್ ನೀವ್ ಏನ್ ಹೇಳ್ತಾ ಇದ್ರು ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಕ್ಲಿಯರ್ ಆಗಿ ಹೇಳಿ. ಓಹೋ, ಮಳ್ಳ ಮಳ್ಳ ಮಂಚಕ್ಕೆ ಎಷ್ಟ್ ಕಾಲು ಅಂದ್ರೆ 3 ಮತ್ತೊಂದು ಅಂದ್ರಂತೆ. ಪಾರ್ಟಿ ಕೇಳ್ತೀವಿ ಅಂತ ತಾನೇ ನೀನ್ ಇವೆಲ್ಲ ಡೌ ಮಾಡ್ತಿರೋದು. ಹೋಗ್ಲಿ ಬಿಡಪ್ಪ, ನೀನೇನ್ ಪಾರ್ಟಿ ಗಿಟ್ಟಿ ಏನು ಕೊಡ್ಸೋದ್ ಬೇಡ. ಒಟ್ನಲ್ಲಿ ಅಂತೂ ಇಂತೂ ನಿಮ್ಮಮ್ಮ ಮೈನನ್ನ ಸೊಸೆ ಅಂತ ಒಪ್ಕೊಂಡು ನಿಮ್ ಪ್ರೀತಿಗ್ ಜೈಕಾರ ಹಾಕಿದ್ರು ಅಂತ ನಮಗ್ ಗೊತ್ತಾಯ್ತು. ಓ, ನೀವ್ ಅದಕ್ಕೆ ಈ ವಿಷಸ್ಸು. ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಾಚ್ಕೊಂತ ಇದ್ದಾನೆ ನಮ್ ಹುಡ್ಗ ನೋಡ್ರು. ಪ್ರೀತಿಲ್ ಗೆದ್ದಿದ್ ನಾಚಿಕೆ ನೋಡೋ ನಿನ್ ಮುಖದಲ್ಲಿ. ಥ್ಯಾಂಕ್ ಯು. ನಮ್ ಹುಡ್ಗ ಫುಲ್ ನಾಚ್ಕೊಂತ ಇದ್ದಾನೆ.
ನಮಗೇನ್ ಗೊತ್ತಪ್ಪ, ನಮಗ್ ಗೊತ್ತಿರೋದೇ ಇದೊಂದು. ಇದನ್ನು ಬಿಟ್ಟು ಏನೇನ್ ರಹಸ್ಯಗಳಿದ್ಯೋ. ಆನಂದ ಆತರ ಏನು ಇಲ್ವೋ? ಇರ್ಲಿ ಬಿಡು, ಇನ್ಮೇಲೆ ನಮ್ ಹುಡ್ಗ ಫುಲ್ಲು ಜಾಲಿ ಜಾಲಿ, ಜೇಬು ಖಾಲಿ ಖಾಲಿ. ಏ ಆನಂದ, ನಮ್ ಮೈನಾ ಅಂಥವಳೇನಲ್ಲ. ಅವಳು ಜೇಬ್ ಖಾಲಿ ಮಾಡ್ಸೋ ಹುಡುಗಿ ಅಲ್ಲ ಅಲ್ವಾ ಧ್ರುವ? ಅದೇನೋ ಅಪ್ಪ, ಅದು ಧ್ರುವನ್ ಅದೃಷ್ಟ. ಯಾಕಪ್ಪ, ನಿನ್ನೇನಾದ್ರೂ ಜಯಂತಿ ಕೊಡ್ಸು ಅಂತ ಕೇಳಿದಾಳ? ಕರೆಕ್ಟ್ ಆಗಿ ಕೇಳಿದ್ರಿ ಸಾಳಕ. ಜಯಂತಿ ಕೇಳಿದ್ರೆ ನನ್ ಹಾರ್ಟ್ ಏನು ಕಿಡ್ನಿನೇ ಕೊಟ್ಬಿಡ್ತೀನಿ ನಾನು. ಸುಮ್ನೆ ಇರೋ. ನಿಮ್ಗಳಿಗೆಲ್ಲ ಈ ವಿಚಾರದ ಬಗ್ಗೆ ಹೇಗ್ ಗೊತ್ತಾಯ್ತು? ಅಯ್ಯೋ, ನೀನ್ ಹೇಳಿಲ್ಲ ಅಂದ್ರೆ ನಮ್ಗೆ ಯಾರು ಹೇಳೋರೇ ಇಲ್ಲ ಅಂತ ಅನ್ಕೊಂಡಿದ್ಯಾ? ನಾವ್ ಹುಡ್ಗಿ ಕಡೆನಪ್ಪ. ನಮ್ ಹುಡ್ಗಿ ಫೋನ್ ಮಾಡಿ ನಮ್ಗೆಲ್ಲಾ ವಿಷಯನೂ ವರದಿ ಮಾಡಿ ಆಯ್ತು. ಆ? ಹುಡುಗನ್ ಕಡೆ ಅಂತ ಇರೋದು ನಾನೊಬ್ನೇ. ಮಾನ ಮರ್ಯಾದೆ ಕಳಿತಿಯಲ್ಲೋ. ಅಯ್ಯೋ ಸಾರಿ ಮಗ, ಮರ್ತೇ ಹೋದ್ನೋ ಅರ್ಜೆಂಟ್ ಅಲ್ಲಿ. ಏನೋ ನೀನು ಸಾರಿ ಅಂತೆಲ್ಲ ಕೇಳ್ಕೊಂಡು ಬರ್ತಾ ಬರ್ತಾ ನೀನ್ ನನ್ನ ಹತ್ರನೂ ಯಾಕೋ ತುಂಬಾ ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ಯಪ್ಪ. ಅಯ್ಯೋ ಅದ್ ಹಾಗಲ್ಲ, ನಾನ್ ನಿಮ್ಮ ಹತ್ರ ಡೈರೆಕ್ಟ್ ಆಗಿ ಬಂದು ಸರ್ಪ್ರೈಸ್ ಕೊಡೋಣ ಅಂತಿದ್ದೆ. ನೋಡಿದ್ರೆ ಮೈನಾ ಅವ್ರು ನಿಮ್ಗೆಲ್ಲ ಹೇಳ್ಬಿಟ್ಟಿದ್ದಾರೆ. ಹೋಗ್ಲಿ ಬಿಡೋ, ಅಮ್ಮ ಮದ್ವೆಗೆ ಒಪ್ಕೊಂಡ್ರಲ್ಲ. RCB ಕಪ್ ಗೆದ್ದಿದ್ದಕ್ಕಿಂತ ಭಾರಿ ಖುಷಿ ಆಯ್ತು. ನೀನು ಬೇಗ ಮದ್ವೆ ಆಗಿ ನಮ್ RCB ಟೀಮ್ಗೆ ಪ್ಲೇಯರ್ಸ್ ಕೊಡು. ಸೇರಿಸ್ಕೊಳ್ಳೋದೇನು, ಇವನೇ ಒಂದ್ ಟೀಮ್ ಕಟ್ತಾನೆ ಅಲ್ವೇನೋ? ಹೇಳಪ್ಪ, 11 ಜನನ್ ಕೊಡ್ತೀಯಾ 12 ಜನನ್ ಕೊಡ್ತೀಯಾ? ನನ್ ಮಗ್ನೆ. ಜಯಂತಿ, ಆನಂದ, ಸರಳಕ ನೀವು ಸೇರ್ಕೊಂಡ್ಬಿಟ್ರೆ ಇವನ್ ಜೊತೆ. ಮತ್ತೆ ಏನೇ ಆಗ್ಲಿ ಧ್ರುವ, ನನಗಂತೂ ತುಂಬಾ ಸಂತೋಷ ಆಗ್ತಿದೆ ಕಣೋ. ಪ್ರೀತಿಲಿ ಗೆದ್ದಿದ್ ವೀರ ಆಗ್ಬಿಟ್ಟೆ ನೀನು. ಮೈನನ್ ಪ್ರೀತಿ ಪಡೆಯೋದಿಕ್ಕೆ ಎಷ್ಟು ಕಷ್ಟಪಟ್ಟಿದ್ಯಾ, ಆ ಎಲ್ಲಾ ಕಷ್ಟಗಳಿಗೂ ಇವತ್ ಪ್ರತಿಫಲ ಕೊಡ್ತಾ ಇದೆ ಕಣೋ. ಹೌದು, ಪಾಪ ಕೆಲವ್ರಿಗೆ ಅವ್ರ ಪ್ರೀತಿಸೋ ಹುಡುಗಿಯರು ಸಿಗೋದೇ ಇಲ್ಲ. ಆದ್ರೆ ನಿನಗ್ ಸಿಕ್ಕಿದ್ದಾರೆ, ಅದೃಷ್ಟವಂತ ಕಣಪ್ಪ ನೀನು. ಅಯ್ಯೋ ಸಾಕ್ ಮಾಡಿ, ಬರೀ ನಿಮ್ ಲವ್ ಸ್ಟೋರಿ ಬಗ್ಗೆನೇ ಮಾತಾಡ್ತಾ ಇರ್ತೀರಾ. ಅದ್ ಸರಿ, ಮೈನಾ ಅವ್ರು ಬಂದಿಲ್ವಾ? ಧ್ರುವ ಬಂದ್ಬಿಟ್ಟು ಪುಷ್ಪಕ್ ಸರ್ ಚೇಂಬರ್ ಹತ್ರ ಹೋದ್ಲು. ಕೈಯಲ್ಲಿ ಕ್ಯಾರಿಯರ್ ಕೂಡ ಇಟ್ಕೊಂಡು ಹೋದ್ಲು ಧ್ರುವ. ಪುಷ್ಪಕ್ ಸರ್ ಚೇಂಬರ್ಗ? ಯಾಕಿರ್ಬಹುದು? ಯಾಕೆ ಅಂತ ಗೊತ್ತಿಲ್ಲ ಧ್ರುವ, ಆದ್ರೆ ಪುಷ್ಪಕ್ ಸರ್ ಚೇಂಬರ್ ಹತ್ರ ಹೋಗಿದ್ದನ್ನ ನೋಡ್ದೆ ಧ್ರುವ. ಪುಷ್ಪಕ್ ಸರ್ ಚೇಂಬರ್ಗ? ಧ್ರುವ, ಇದೊಂದ್ ವಿಷಯ ನಿಮ್ಮಿಬ್ರು ಜೀವನದಿಂದ ಕ್ಲಿಯರ್ ಆಗ್ಬಿಡ್ತು ಅಂದ್ರೆ ನಿಮ್ಮಿಬ್ರು ಪ್ರೀತಿಗೂ ಇನ್ಯಾವ ಅಡೆತಡೆನೂ ಇರಲ್ಲ ನೋಡು. ಅದು ನಿಜ. ಆದ್ರೂ ಮೈನಾ ಅವ್ರ ಚೇಂಬರ್ಗೆ ಏನಕ್ಕೆ ಹೋದ್ಲು? ಪುಷ್ಪಕ್ ಸರ್ಗ್ ಬೇರೆ ನಿನ್ನ ಮೈನಾ ಪ್ರೀತಿ ವಿಚಾರ ಗೊತ್ತಿಲ್ಲ. ಧ್ರುವ, ನೀನ್ ಯಾವ್ದಕ್ಕೂ ಸ್ವಲ್ಪ ಹುಷಾರಾಗಿರೋದು ಒಳ್ಳೇದು. ನನಗೆ ಯಾಕೋ ಮೈನಾ ನಿಮ್ಮಿಬ್ರು ಪ್ರೀತಿ ವಿಚಾರ ಮಾತಾಡಕ್ ಹೋಗಿರ್ಬೋದಾ ಅಂತ ಅನ್ನಿಸ್ತಾ ಇದೆ. ಚೇಚೆ, ಆ ಥರ ಎಲ್ಲ ಏನೂ ಇರಲ್ಲ. ಬೇರೆ ಏನಾದ್ರೂ ವಿಷಯ ಮಾತಾಡೋದಕ್ಕೆ ಹೋಗಿರ್ತಾರಷ್ಟೇ. ಟೆನ್ಷನ್ ಮಾಡ್ಕೊಳ್ಳೋಂಥದ್ದೇನೂ ಇಲ್ಲ. ಸರಿ ಜಯಂತಿ, ನೀನ್ ಕೆಲಸ ಶುರು ಮಾಡು. ಸರಳಕ ನೀವು ಹೋಗು, ಆನಂದ ನೀನು ಹೋಗು, ಸ್ಟಾರ್ಟ್ ಮಾಡಿ.